ಹಳ್ಳಿಯ ಒಬ್ಬ ಅಮಾಯಕ, ಎಲ್ಲರಿಗೂ ಸಹಾಯ ಮಾಡುವ ಮುಗ್ಧ ಹುಡುಗ. ಕೃಷ್ಣ ಅಂತ ಇವನು. ಇವರು ಊರಿನ ಹಿರಿಯರು, ರಂಗಜ್ಜ ಅಂತ. ಆಲದ ಮರದ ಮೇಲಿರೋ ಒಂದು ವಿಚಿತ್ರ ನೆರಳು. ಯಾವುದಾ ನೆರಳು? ಏನಿರಬಹುದು? ಹಳ್ಳಿಯ ತುದಿಯಲ್ಲಿರುವ ಒಂದು ದೊಡ್ಡ ಹಳೆಯ ಆಲದ ಮರ. ಸಂಜೆಯಾಗುತ್ತಿದ್ದಂತೆ ಜನ ಆ ಕಡೆ ಹೋಗಲು ಹೆದರುತ್ತಾರೆ. ಹನುಮಾಪುರ ಅನ್ನೋ ಹಳ್ಳಿಯ ತುದಿಯಲ್ಲಿ ಒಂದು 100 ವರ್ಷ ಹಳೆಯ ಆಲದ ಮರ ಇತ್ತು. ಆ ಮರದ ಹತ್ತಿರ ಸಂಜೆ 6 ಗಂಟೆಯ ನಂತರ ಯಾರೂ ಹೋಗುತ್ತಿರಲಿಲ್ಲ. ಯಾಕಂದ್ರೆ ಅಲ್ಲಿ ಯಾರೋ ಮನುಷ್ಯರ ತರಹ ಮಾತನಾಡುವ ಧ್ವನಿ ಕೇಳಿಸುತ್ತೆ ಅಂತ ಊರಿನವರೆಲ್ಲ ನಂಬಿದ್ದರು. ಕೃಷ್ಣ, ಆ ಕಡೆ ಸಂಜೆ ಹೊತ್ತು ಹೋಗ್ಬೇಡಪ್ಪ. ಆ ಮರದ ಮೇಲೆ ಯಾರೂ ಇದ್ದಾರೆ ಅಂತ ಊರವರೆಲ್ಲ ಹೇಳ್ತಾರೆ. ಅಯ್ಯೋ, ಹೌದಾ ಅಜ್ಜ? ಸರಿ, ನಾನು ಆ ಕಡೆ ತಲೆ ಹಾಕಲ್ಲ ಬಿಡು. ಒಂದು ದಿನ ಕೃಷ್ಣ ಸಂತೆ ಮುಗಿಸಿಕೊಂಡು ಮನೆಗೆ ವಾಪಸ್ ಬರುವಾಗ ತುಂಬಾ ಕತ್ತಲಾಗ್ಬಿಡುತ್ತದೆ. ಅದೇ ಆಲದ ಮರದ ದಾರಿ ಬಿಟ್ಟು ಬೇರೆ ದಾರಿ ಇರುವುದಿಲ್ಲ. ಕೈಯಲ್ಲಿ ಕಳ್ಳೆಪುರಿ ಮತ್ತು ಬೆಲ್ಲದ ಚೀಲ ಇರುತ್ತದೆ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಒಂದು ದಿನ ಸಂತೆ ಮುಗಿಸಿ ಕೃಷ್ಣ ಬರುವಾಗ ತುಂಬಾ ತಡವಾಯಿತು. ಹೆದರುತ್ತಲೇ ಕೃಷ್ಣ ಆಲದ ಮರದ ಕೆಳಗೆ ಜೋರಾಗಿ ಹೆಜ್ಜೆ ಹಾಕಿದ. ಮರದ ಕೆಳಗೆ ಬರುತ್ತಿದ್ದಂತೆ ಮೇಲಿಂದ ಗಂಟಲು ಸರಿಪಡಿಸಿಕೊಳ್ಳುವ ಶಬ್ದ ಕೇಳಿಸದೆ. ಕೃಷ್ಣ ಹೆದರಿ ಅಲ್ಲೇ ಗಡಗಡ ನಡುಗುತ್ತಾ ನಿಂತು ಬಿಡುತ್ತಾನೆ. ಮರದ ಮೇಲಿಂದ ಒಂದು ದೊಡ್ಡ ನೆರಳು ಕೆಳಗೆ ಇಳಿಯುತ್ತದೆ. ಕೃಷ್ಣ ಕಣ್ಣು ಮುಚ್ಚಿ ದೇವ್ರೇ, ಕಾಪಾಡು ಅಂತ ಬೇಡಿಕೊಳ್ಳುತ್ತಾನೆ. ಆದರೆ ಆ ನೆರಳು ಬಂದು ಕೃಷ್ಣನ ಕೈಯಲ್ಲಿದ್ದ ಕಳ್ಳೆಪುರಿ ಚೀಲವನ್ನು ನೋಡುತ್ತದೆ. ಕೃಷ್ಣ ಪ್ರಾಣ ಉಳಿಸಿಕೊಳ್ಳಲು ದೇವರ ನಾಮ ಜಪಿಸುತ್ತಿದ್ದ. ಆದರೆ ಆ ಮರದ ಮೇಲಿಂದ ಬಂದ ಜೀವಿಗೆ ಕೃಷ್ಣನ ಮೇಲೆ ಕೋಪ ಬರಲಿಲ್ಲ. ಬದಲಿಗೆ ಅದರ ಕಣ್ಣು ಕೃಷ್ಣನ ಕೈಯಲ್ಲಿದ್ದ ಚೀಲದ ಮೇಲಿತ್ತು. ಹೇ ಹುಡುಗ, ಹೆದರ್ಬೇಡ. ನಿನ್ ಕೈಲಿರೋ ಆ ಕಳ್ಳೆಪುರಿ ಮತ್ತು ಬೆಲ್ಲದ ಅಚ್ಚನ್ನು ನನಗೆ ಕೊಟ್ಟು ಬಿಡು. ತುಂಬಾ ಹಸಿವಾಗ್ತಿದೆ. ಅಯ್ಯೋ, ನೀನು ಭೂತನಾ? ನಿನಗೆ ಕಳ್ಳೆಪುರಿ ಬೇಕಾ? ಕೃಷ್ಣ ಧೈರ್ಯ ಮಾಡಿ ಟಾರ್ಚ್ ಲೈಟ್ ಹಾಕಿ ನೋಡುತ್ತಾನೆ. ಅಲ್ಲಿರೋದು ಯಾವುದೇ ಭಯಾನಕ ಭೂತ ಅಲ್ಲ. ಬದಲಿಗೆ ಪಕ್ಕದ ಊರಿನ ದಾಸಯ್ಯ ಅಥವಾ ಒಬ್ಬ ಮುಗ್ಧ ಸಾಧು, ಮುನಿಸ್ವಾಮಿ. ಅವನು ಹಣ್ಣು ತಿನ್ನಲು ಮರ ಹತ್ತಿ ಇಳಿಯಲಾಗದೆ ಅಲ್ಲೇ ಸಿಕ್ಕಿ ಹಾಕಿಕೊಂಡಿರುತ್ತಾನೆ. ಮುಖಕ್ಕೆಲ್ಲ ಮರದ ಎಲೆಗಳು ಬೂದಿ ಮೆತ್ತಿಕೊಂಡಿರುವುದರಿಂದ ಊರಿನವರಿಗೆ ಭೂತ ತರಹ ಕಂಡಿರುತ್ತಾನೆ. ಟಾರ್ಚ್ ಹಾಕಿ ನೋಡಿದಾಗ ಕೃಷ್ಣನಿಗೆ ಅಸಲಿ ವಿಷಯ ಗೊತ್ತಾಯಿತು. ಅವನು ಭೂತನೇ ಅಲ್ಲ, ಹಸಿವಿನಿಂದ ಮರಹತ್ತಿ ಕುಳಿತಿದ್ದ ಮುನಿಸ್ವಾಮಿ. ನಾನು ರಾತ್ರಿ ಹೊತ್ತು ಯಾರಾದ್ರೂ ಬಂದ್ರೆ ಹಣ್ಣು ಕೇಳೋಕೆ ಕೂಗ್ತಿದ್ದೆ. ನನ್ನ ಧ್ವನಿ ಕೇಳಿ ಊರಿನವರೆಲ್ಲ ಭೂತ ಅಂತ ಓಡ್ ಹೋಗ್ತಿದ್ರು. ಇವತ್ತು ನೀನ್ ಕೊಟ್ಟ ಈ ಕಳ್ಳೆಪುರಿ ನನ್ನ ಪ್ರಾಣ ಉಳಿಸಿತು ನೋಡು. ಅಯ್ಯೋ ಮುನಿಸ್ವಾಮಿಯವರೇ, ನಿಮ್ಮನ್ನ ನೋಡಿ ಇಡೀ ಊರೇ ಹೆದರ್ಕೊಂಡು ಕೂತಿದೆ. ಮರುದಿನ ಕೃಷ್ಣ ಮುನಿಸ್ವಾಮಿಯನ್ನು ಊರೊಳಗೆ ಕರೆದುಕೊಂಡು ಬರುತ್ತಾನೆ. ರಂಗಜ್ಜ ಮತ್ತು ಊರಿನವರೆಲ್ಲ ವಿಷಯ ತಿಳಿದು ಜೋರಾಗಿ ನಗುತ್ತಾರೆ. ಎಲ್ಲರೂ ಮುನಿಸ್ವಾಮಿಗೆ ಊಟ ಹಾಕಿ ಸತ್ಕರಿಸುತ್ತಾರೆ. ಹೀಗೆ ಹಳ್ಳಿಯವರ ಭೂತದ ಭಯ ದೂರವಾಯಿತು. ಕೃಷ್ಣನ ಸಮಯ ಪ್ರಜ್ಞೆ ಮತ್ತು ಕರುಣೆಯಿಂದ ಒಬ್ಬ ಅಮಾಯಕನಿಗೆ ಆಶ್ರಯ ಸಿಕ್ಕಿತು. ಭಯ ಇರೋದು ನಮ್ಮ ಮನಸ್ಸಿನಲ್ಲಿ, ಹೊರಗಲ್ಲ. ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡು. ಈ ಕಥೆ ನಿಮ್ಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.